ನಮಸ್ಕಾರ. ನಾನು ವನಕೊಡ್ಲು ಅಂತ ಹೇಳಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದಲ್ಲಿ ತುಂಬ ವಿಶೇಷ ಅಂತಂದರೆ ವರ್ಷಕ್ಕೊಂದು ಸರಿ ಅಂದರೆ ಶಿವರಾತ್ರಿಗೆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶಿವಲಿಂಗವನ್ನು ಮುಟ್ಟಿ ಪೂಜೆ ಮಾಡಬಹುದು. ಇಲ್ಲಿನ ಆಚರಣೆಗಳೇನು, ಇಲ್ಲಿನ ವಿಶೇಷತೆಗಳೇನು, ಹಾಗೆ ಇಲ್ಲಿ ಶಿವ ಹೇಗೆ ಬಂದು ನೆಲೆಸಿದ, ಇನ್ನು ಅನೇಕ ಮಾಹಿತಿಗಳನ್ನು ಇಲ್ಲಿನ ಮುಖ್ಯಸ್ಥರಾಗಿರುವಂತಹ ರಾಜಮೋಹನ್ ಶೆಟ್ಟಿ ಅವರು ಹಾಗೆ ಇಲ್ಲಿನ ಅರ್ಚಕರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ನಾನಿವತ್ತು ಬಂದಿರುವಂಥ ದೇವಸ್ಥಾನ ಬೈಂದೂರಿನಿಂದ 8 ಕಿಲೋಮೀಟರ್ ಒಳಗಡೆ ಹೋಗಬೇಕು. ಅಂತಂದರೆ ಇದು ಗಂಗನಾಡಲ್ಲಿರುವಂತಹ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಒಂದು ಆಚರಣೆ ಆಗುತ್ತೆ, ಅದೇ ಮುಟ್ಟಿ ಪೂಜೆ. ಈ ಮುಟ್ಟಿ ಪೂಜೆಯು ವರ್ಷಕ್ಕೆ ಒಂದು ಸಾರಿ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗುತ್ತೆ, ಅದೇ ಶಿವರಾತ್ರಿಯ ದಿನದಂದು. ಹಾಗಾದರೆ ಈ ಪುಷ್ಕರಣಿಯ ವಿಶೇಷತೆ ಏನು, ಈ ಮುಟ್ಟಿ ಪೂಜೆಯ ವಿಶೇಷತೆ ಏನು, ಇದೆಲ್ಲವನ್ನ ಮುಂದೆ ನೋಡೋಣ ಬನ್ನಿ. ಇಲ್ಲಿ ಶಿವರಾತ್ರಿ ದಿನದಂದು ಅನೇಕ ಜನರು ಈ ವಿಶೇಷತೆಯನ್ನು ಅನುಭವಿಸಲು ಊರಿನಿಂದ ಹಾಗೆ ಹೊರ ಊರಿನಿಂದ ಕೂಡ ಬರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಶಿವರಾತ್ರಿಗೆ ಇಲ್ಲಿ ಬಹಳ ಚಂದವಾಗಿ ಅಲಂಕಾರ ಕೂಡ ಮಾಡಿದ್ರು. ಹಾಗಾದ್ರೆ ಇಲ್ಲಿ ಮುಟ್ಟಿ ಪೂಜೆಯ ವಿಶೇಷತೆಗಳೇನಿರ್ಬೋದು ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ನೀವಿಲ್ಲಿ ಏನು ಪುಷ್ಕರಣಿನ ನೋಡ್ತಾ ಇದ್ದೀರಲ್ವಾ, ಈ ಪುಷ್ಕರಣಿಯು ಈಶಾನ್ಯ ಭಾಗದಲ್ಲಿದ್ದು ಇದರ ತಳಭಾಗವು ಕಪ್ಪು ಶಿಲೆಯ ಹಾಸಿನಿಂದ ನಿರ್ಮಿತವಾಗಿದ್ದು ಅಪರೂಪದ ರಚನೆಯನ್ನ ಹೊಂದಿದೆ. ಇನ್ನೂ ವಿಸ್ಮಯ ಅಂತಂದ್ರೆ ಈ ಪುಷ್ಕರಣಿಯ ಮಧ್ಯಭಾಗದಲ್ಲಿ ಬಾವಿ ಕೂಡ ಇದೆ. ಗಂಗನಾಡು ಎಷ್ಟು ಸುಂದರವಾದಂಥ ಹೆಸರಲ್ವಾ. ಹಾಗಾದ್ರೆ ಈ ಗಂಗನಾಡು ಅಂತ ಈ ಊರಿಗೆ ಹೇಗೆ ಹೆಸರು ಬಂತು? ಈ ಊರಿನ ಜನರ ನಂಬಿಕೆಯ ಪ್ರಕಾರ ಗಂಗಾ ನದಿಯು ಗುಪ್ತಗಾಮಿನಿಯಾಗಿ ಈ ಪುಷ್ಕರಣಿಯನ್ನು ಸೇರುವುದರಿಂದ ಈ ಊರಿಗೆ ಗಂಗಾನಾಡು ಅಂತ ಕೂಡ ಹೆಸರು ಬಂತಂತೆ. ನನ್ನಂತ ಅದೆಷ್ಟು ಸಾವಿರಾರು ಭಕ್ತರು ಈ ಪವಿತ್ರವಾದ ಶಿವರಾತ್ರಿಯ ದಿನದಂದು ಈ ಕೆರೆಯಲ್ಲಿ ಸ್ನಾನ ಮಾಡಿ ಶಿವನನ್ನ ಮುಟ್ಟಿ ಪೂಜೆ ಮಾಡಿ ಪುಣ್ಯವಂತರಾಗಿರೋದನ್ನ ನಾವಿಲ್ಲಿ ಕಾಣಬಹುದು. ವಿಶೇಷವಾಗಿರುವುದಂದರೆ ಮಹಾಶಿವರಾತ್ರಿಯ ದಿನದಂದು ಈ ಕೆರೆಯಲ್ಲಿ ಸ್ನಾನ ಮಾಡಿ ಶ್ರೀ ಮಹಾಲಿಂಗೇಶ್ವರನ ಮುಟ್ಟಿ ಪೂಜೆ ಮಾಡಿದಲ್ಲಿ ಕಾಶಿ ವಿಶ್ವನಾಥನ ಪೂಜೆ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತಂತೆ. ಹಾಗಾದರೆ ನಾವು ಅದೆಷ್ಟು ಪುಣ್ಯವಂತರು ಇರಬಹುದಲ್ವಾ. ಶಿವನನ್ನು ಈ ದಿನ ಮುಟ್ಟಿ ಪೂಜೆ ಮಾಡಿರೋದಂತೂ ನನ್ನ ಭಾಗ್ಯ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋನ ನೋಡ್ತಿದ್ದವರೆಲ್ಲರೂ ಕೂಡ ಇನ್ನೊಂದು ಶಿವರಾತ್ರಿಗೆ ಬಂದು ಇಲ್ಲಿ ಮುಟ್ಟಿ ಪೂಜೆ ಮಾಡಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕನ್ನೋದೇ ನನ್ನ ಉದ್ದೇಶ. ಹಾಗೆ ಇಲ್ಲಿ ಅರ್ಚಕರು ನನಗೆ ಬಹಳ ಸಂಕ್ಷಿಪ್ತವಾಗಿ ಹಾಗೆ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಕೇಳಿ ಬನ್ನಿ. ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಶ್ರೀ ಸಪರಿವಾರ ಮಹಾಲಿಂಗೇಶ್ವರಾಯ ನಮಃ. ಈ ಸಪರಿವಾರ ಮಹಾಲಿಂಗೇಶ್ವರನ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಮಹಾಶಿವರಾತ್ರಿಯ ಉತ್ಸವವು ನಡೀತಾ ಬರುವಂಥದ್ದು.
ಅದೇ ಪ್ರಕಾರವಾಗಿ ಒಂದು 3 ವರ್ಷದ ಹಿಂದೆ ವಿಶೇಷವಾಗಿ ನೂತನ ಶಿಲಾಮಯ ಗ್ರಹದಲ್ಲಿ ಆ ಮಹಾಲಿಂಗೇಶ್ವರನನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ವರ್ಷ ಅಂದರೆ 3 ವರ್ಷ ಆಯಿತು. 3ನೇ ವರ್ಷದಲ್ಲಿ ವಿಶೇಷವಾಗಿ ಹೊಸ ದೇವಾಲಯದಲ್ಲಿ ಮಹಾಶಿವರಾತ್ರಿ ಉತ್ಸವವನ್ನು ಮಾಡ್ತಾ ಬಂದಿರ್ತೇವೆ. ಹಾಗಾಗಿ ವಿಶೇಷವಾಗಿ ನಮ್ಮ ಆಡಳಿತ ಮುಖ್ಯಸ್ಥರಾಗಿರ್ತಕ್ಕಂತಹ ರಾಜಮೋಹನ ಶೆಟ್ರು ಹಾಗೂ ಅವರ ಮನೆಯವರು, ಎರ್ತರೆ ಮನೆತನದವರು ಈ ದೇವಸ್ಥಾನವನ್ನು ನೋಡಿಕೊಂಡು ಬಂದಿರತಕ್ಕಂಥವರು. ಹಾಗಾಗಿ ಈ ಮಹಾಲಿಂಗೇಶ್ವರನ ಕ್ಷೇತ್ರದಲ್ಲಿ ಪ್ರಾತಃ ಕಾಲ 5:30ಯಿಂದ ಪ್ರಾರಂಭವಾಗಿ ರಾತ್ರಿ 10 ಗಂಟೆವರೆಗೆ ಮುಟ್ಟಿ ಪೂಜೆ, 10 ಗಂಟೆಯಿಂದ 12 ಗಂಟೆವರೆಗೆ ವಿಶೇಷವಾಗಿ ಬಲಿ ಉತ್ಸವಾದಿಗಳನ್ನು ನಾವು ಮಾಡಿ ಬರ್ತಾ ಇರತಕ್ಕಂಥವ್ರು. ಹಾಗಾಗಿ ಮರುದಿವಸ ಬೆಳಿಗ್ಗೆ ಇವನ ಶುದ್ಧಾಚಾರಕ್ಕೋಸ್ಕರವಾಗಿ ದೇವಾಲಯದಲ್ಲಿ ಪುಣ್ಯಾಹ ಪಂಚಗವ್ಯ, ದೃಢ ಸಂಪ್ರೋಕ್ಷಣೆ, ಕಲಾವೃದ್ಧಿ ಹೋಮ, ಕಲಶಾಭಿಷೇಕ, ಪಂಚಾಮೃತಾಭಿಷೇಕ, ಮಹಾಪೂಜಾದಿಗಳನ್ನೆಲ್ಲ ಮಾಡಿ ನಾಳೆ ಸಂಪನ್ನಗೊಳಿಸ್ತೇವೆ. ಇಲ್ಲಿಯ ಕ್ಷೇತ್ರದ ವಿಶೇಷ ಏನು ಕೇಳಿದ್ರೆ, ಈ ಮಹಾಲಿಂಗೇಶ್ವರನಲ್ಲಿ ಈ ಪುಷ್ಕರಿಣಿಯಿಂದ ಯಾರು ಕೆರೆಯಲ್ಲಿ ಸ್ನಾನವನ್ನ ಮಾಡಿ ಆ ದೇವಾಲಯದಲ್ಲಿ ಬಂದು ಒಳಗೆ ಬಂದು ಲಿಂಗವನ್ನ ಸ್ಪರ್ಶಿಸಿ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಆ ಮಹಾಲಿಂಗೇಶ್ವರ ಇಷ್ಟಾರ್ಥಗಳನ್ನ ಸಿದ್ಧಿಸ್ತಾನೆ ಅಂತ ಹೇಳುವಂಥದ್ದು. ವಿಶೇಷವಾಗಿ ನೋಡಿ, ಸೃಷ್ಟಿ ಸ್ಥಿತಿ ಲಯ ಅಂತೇಳಿ ನಾವು ಹೇಳ್ತೇವೆ. ಇಡೀ ಜಗತ್ತಿನಲ್ಲಿ ಸೃಷ್ಟಿಯನ್ನ ಮಾಡುವಂಥವನು, ಸ್ಥಿತಿಯನ್ನ ಮಾಡುವಂಥವನು, ಹಾಗೆ ಲಯ ಅಂದ್ರೆ ಕೆಟ್ಟ ದೃಷ್ಟಿಗಳನ್ನ, ಕೆಟ್ಟ ದೋಷಗಳನ್ನ, ಹಾಗೆ ಕೆಟ್ಟ ಗ್ರಹಚಾರಗಳನ್ನ ದೂರ ಮಾಡ್ಲಿಕ್ಕೋಸ್ಕರವಾಗಿ ಈ ಮಹಾಲಿಂಗೇಶ್ವರನ ಕ್ಷೇತ್ರದಲ್ಲಿ ಬಂದು ಸೋಮವಾರವನ್ನ ಹಿಡಿಸುವಂಥದ್ದು, ಹಾಗೆ ರುದ್ರಾಭಿಷೇಕವನ್ನ ಹಿಡಿಸುವಂಥದ್ದು, ಈ ಸೇವೆಗಳನ್ನೆಲ್ಲ ಮಾಡ್ತಾ ಬಂದಿರ್ತಾರೆ. ಹಾಗೆ ಎಲ್ಲರಿಗೂ ಹೇಳುವುದು ಏನು ಕೇಳಿದ್ರೆ, ಈ ಎಲ್ಲರೂ ಯಾರ್ಯಾರು ಈ ವಿಡಿಯೋವನ್ನ ನೋಡ್ತಾ ಇರ್ತಾರೋ ಆ ವಿಡಿಯೋವನ್ನ ನೋಡಿ ಈ ಕ್ಷೇತ್ರಕ್ಕೆ ಬಂದು ಆ ಮಹಾಲಿಂಗೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿ ಮಹಾಲಿಂಗೇಶ್ವರನ ಆಶೀರ್ವಾದವನ್ನ ನೀವೆಲ್ಲರೂ ಪಡೆದುಕೊಳ್ಳಬೇಕಾಗಿ ನಾನು ಈ ದೇವರ ಮುಖಾಂತರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀ ಮಹಾಲಿಂಗೇಶ್ವರ. ಹಾಗೆ ಶಿವನ ದರ್ಶನ ಮಾಡಿ ಗುಡಿಯಿಂದ ಹೊರಗಡೆ ಬರಬೇಕಾದ್ರೆ ಗಣಪತಿ, ಪಾರ್ವತಿ ಹಾಗೆ ಮಹಿಷಮರ್ದಿನಿ ತಾಯಿಯ ದರ್ಶನವನ್ನು ಕೂಡ ನಾವು ಮಾಡ್ಕೋಬಹುದು. ಹಾಗೆ ನಾವಿಲ್ಲಿಯ ಪುರಾಣ ಕಥೆಯನ್ನ ಅಲ್ಲಿಯ ಮುಖ್ಯಸ್ಥರಾಗಿರುವಂತಹ ರಾಜಮೋಹನ್ ಶೆಟ್ಟಿಯವರ ಬಾಯಿಂದನೇ ಕೇಳೋಣ, ಹಾಗೆ ಎಲ್ಲ ವಿಷಯವನ್ನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಬನ್ನಿ. ಇದು ಆ್ಯಕ್ಚುಲಿ ಒಂದು 800 ವರ್ಷ ಇತಿಹಾಸ ಇರೋ ದೇವಸ್ಥಾನ. ಕೆಳದಿ ಸಂಸ್ಥಾನದವರು ಕಟ್ಟಿದ್ದು. ಕೆಳದಿ ಸಂಸ್ಥಾನ ಅಂದರೆ ನಿಮ್ಗೆ ಗೊತ್ತಿರ್ಬೋದು. ಆ್ಯಕ್ಚುಲಿ ಅವರು ದೇ ಆರ್ ಬೇಸ್ಡ್ ಇನ್ ಸಾಗರ್ ಏರಿಯಾದಲ್ಲಿ. ಅವರದ್ದು ರಾಜಧಾನಿ ಇಕ್ಕೇರಿ ಆಗಿತ್ತು. ಅವ್ರು ಸಾಧಾರಣ ಈ ಕರಾವಳಿ ಕಾಸರಗೋಡುವರೆಗೆ ಅವರೇ ರೂಲ್ ಮಾಡ್ತಾ ಇದ್ರು. ಆ್ಯಕ್ಚುಲಿ ಈ ಗುಡ್ಡೆಯಲ್ಲಿ ಮೇಲೆ ಹೋದ್ರೆ ನಿಮ್ಗೆ ಸಾಗರಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಈಗ ಗುಡ್ಡೆಯಲ್ಲಿ ಸ್ಟ್ರೈಟ್ ಹೋದ್ರೆ ಸಾಗರಕ್ಕೆ ಹೋಗ್ಲಿಕ್ಕೆ ಅದು ದಾರಿ ಉಂಟು. ಕುದುರೆ ಹೋಗ್ತಾ ಇರುವ ದಾರಿ, ಜನ ಹೋಗ್ತಾ ಇರುವ ದಾರಿ ಎಲ್ಲ ಉಂಟು ಈಗಲೂ. ಬಟ್ ಈಗ ಅದು ರಿಸರ್ವ್ ಫಾರೆಸ್ಟ್ ಆಗಿ ಉಂಟು. ಅವರಂತೆ ಮೊದಲು ಕರಾವಳಿ ಬರುವಾಗ ಸಾಗರದಿಂದ ಇಳಿದವರು ಇಲ್ಲಿ ನಿಂತು ಪೂಜೆ ಆಗಿ ರೆಸ್ಟ್ ಆಗಿ ಆಚೆ ಈಚೆ ಹೋಗ್ತಾ ಇದ್ದದ್ದು ಅಂತ. ಹಾಗೆ ನೀವು ಈ ದೇವಸ್ಥಾನ, ನಿಮ್ಮ ಹಳೆ ದೇವಸ್ಥಾನ ನೋಡಿದ್ರೆ ಹಳೆ ದೇವಸ್ಥಾನದ ವಾಸ್ತುಶಿಲ್ಪ ಅಲ್ಲ, ಅವರು ಕಟ್ಟಿದ ಬೇರೆ ದೇವಸ್ಥಾನಗಳು ಇಕ್ಕೇರಿಯಲ್ಲಿ, ಮೇನ್ ದೇವಸ್ಥಾನ ಇಕ್ಕೇರಿಯಲ್ಲಿ ಒಂದು ಈಶ್ವರ ದೇವಸ್ಥಾನ ಉಂಟು. ಆ ದೇವಸ್ಥಾನ ತುಂಬಾ ಸಿಮಿಲಾರಿಟೀಸ್ ಇತ್ತು. ಈಗ ನಂದಿ ಒಂದು 10 ಪಾಲು ದೊಡ್ಡದಿರ್ಬೋದು ಇಕ್ಕೇರಿಯಲ್ಲಿ. ಅಲ್ಲಿ ಬೇರೆ ಬೇರೆ ಒಂದು 2-3 ನಂದಿ ಎಲ್ಲ ಇತ್ತು, ಅಮೃತ ಶಿಲೆಯ ನಂದಿ ಹಾಗೆಲ್ಲ ಇತ್ತು. ಆ ನಂದಿಗಳು ನಮ್ಮ ನಂದಿಯ ಕೆತ್ತನೆ ತುಂಬಾ ಸಿಮಿಲಾರಿಟೀಸ್. ಹಾಗೆ ಇವನ್ ದೇವರ ವಾಸ್ತುಶಿಲ್ಪ ನೋಡಿದ್ರೆ ಗರ್ಭಗುಡಿ ಹೊರಗೆ ಈಶ್ವರ ಮತ್ತೆ ಪಾರ್ವತಿ ಮತ್ತೆ ಗಣಪತಿ ಇರುವುದು. ಮತ್ತೆ ಎಂತ ಹೇಳ್ತಾರೆ ಅದಕ್ಕೆ, ಗರ್ಭಗುಡಿಯ ಹೊರಗಿರುವ ಒಂದು ಕೋಣೆ ಉಂಟು,
ಅದಕ್ಕೆ ಆ ಕೋಣೆಯಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಿದ್ರು. ಅಲ್ಲಿವರೆಗೆ ನಾವು ಹೋಗಿ ಪ್ರಾರ್ಥನೆ ಮಾಡ್ಬೋದು. ಇಲ್ಲಿ ಮೂಲತಃ ಲಿಂಗ ಹೇಗೆ ಬಂತು, ಅಂದ್ರೆ ಯಾರು ಪ್ರತಿಷ್ಠಾಪನೆ ಮಾಡಿರೋದು? ಆಕ್ಚುಲಿ ಪ್ರಶ್ನೆ ಲೆಕ್ಕದಲ್ಲಿ ಪ್ರಶ್ನೆಯವರ ಪ್ರಕಾರ ಇದು ಈ ಕಿರಾತಕರು ಅಂತಾರಲ್ಲ, ಅವರು ಈ ಟ್ರೈಬಲ್ ಕಮ್ಯುನಿಟಿ ಅವರು ಬೇಟೆಗೆ ಹೋದಾಗ ಸಿಕ್ಕಿದ ಈಶ್ವರ. ನಂತರ ಈ ಕೇರಿಯವರು ಕೆಳದಿಯವರು ಕಟ್ಟಿಸಿದ್ರು. ಮತ್ತೆ ನಮ್ಮ ಫ್ಯಾಮಿಲಿ ಒಂದು 200-230 ವರ್ಷದ ಹಿಂದೆ ನಮ್ಮ ಫ್ಯಾಮಿಲಿಗೆ ಒಂದು ದುಗ್ಗಪ್ಪ ಶೆಟ್ಟಿ ಅಂತ ಇದ್ರು, ಅವರು ಕಟ್ಟಿದ ರೀಬಿಲ್ಡ್ ಮಾಡಿದ ದೇವಸ್ಥಾನ. ಇಲ್ಲಿ ವರ್ಷಕ್ಕೊಂದು ಸರಿ ಲಿಂಗನ ಮುಟ್ಟಿ ಪೂಜೆ ಮಾಡಬಹುದು. ಅದು ಆಕ್ಚುಲಿ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಹೌದೌದು. ಇದು ಆಕ್ಚುಲಿ ನಾವು ಮಾಡಿದ ಕ್ರಮ ಅಲ್ಲ, 200 ವರ್ಷದಿಂದ ಇರುವಂತದ್ದು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಎಲ್ಲ ಪ್ರಶ್ನೆಯಲ್ಲಿಯೂ ಇದು ವಿಧಿವಿಧಾನ ಪ್ರಕಾರ ನಡೀತಾ ಇರುವಂತ. ಖಾಲಿ ಅಂದ್ರೆ ತುಂಬಾ ಜನ ಒಳಗೆ ಹೋಗ್ತಾರೆ, ಲಿಂಗ ಮುಟ್ತಾರೆ, ದೇವರಿಗೇನೋ ಒಂದು ಅಪಚಾರ ಏನೋ ಅಂತದೆಲ್ಲ ಆಗ್ಬಾರ್ದು ಅಂತ ನೆಕ್ಸ್ಟ್ ಡೇ ಬೇರೆಲ್ಲ ಪೂಜಾ ವಿಧಾನಗಳುಂಟು. ನವಕಲಶ, ಶುದ್ಧ ಹೋಮ, ಅದು ಇದು ಅಂತ ಮಾಡಿ ಪುನಃ ಅದ ನಂತರ ನಾವು ಯಾರು ಮುಟ್ಲಿಕ್ಕಿಲ್ಲ. ಶಿವರಾತ್ರಿ ಒಂದು ದಿನ ಮಾತ್ರ. ಇಲ್ಲಿ ವಿಶೇಷ ಪೂಜೆ ನಮ್ಮಲ್ಲಿ ಆಕ್ಚುಲಿ ಶಿವರಾತ್ರಿಗೂ ಉತ್ಸವ ಇರುವಂತದ್ದು. ಇವತ್ತು ರಾತ್ರಿ ಇಲ್ಲಿಯ ಸುತ್ತಮುತ್ತಲ ಇರುವ ಅಂತ ಹೇಳ್ತಾರೆ ಬುಡಕಟ್ಟು ಜನಾಂಗದವರು, ಟ್ರೈಬಲ್ ಕಮ್ಯುನಿಟಿಯವರು, ಅವರು ಒಂದು ಗೊಂಡ್ರು, ಮರಾಠಿಯವರು, ಇವರೆಲ್ಲ ಬಂದು ಅವರದ್ದೇ ಹೋಳಿಯ ಡ್ಯಾನ್ಸ್ ಮಾಡ್ಲಿಕ್ಕೆ ಉಂಟು, ಡೋಲ್ ಹೊಡಿಲಿಕ್ಕೆ ಉಂಟು ಇವತ್ತು ಸಂಜೆ. ಅದು ಒಂದು ವಿಶೇಷ. ಇಲ್ಲಿ ದೇವರು ಬಂದು ದೇವರು ಕಟ್ಟೆಯಲ್ಲಿ ಕೂತ್ಕೊಳ್ಳಿಕ್ಕೆ ಉಂಟು. ಅದೊಂದು ದರ್ಬಾರಿನ ಹಾಗೆ ಒಬ್ರು ಪದ್ಯ ಹೇಳ್ತಾರೆ, ಒಬ್ರು ಭಜನೆ ಮಾಡ್ತಾರೆ, ಒಬ್ರು ಡೋಲ್ ಹೊಡಿತಾರೆ, ಒಬ್ರು ವಾದ್ಯ ಮಾಡ್ತಾರೆ. ಇಂಥದೆಲ್ಲ ಒಂದು ನಿಮ್ಗೆ ಎಲ್ಲಿ ಸಿಗ್ಲಿಕ್ಕಿಲ್ಲ. ಇದೊಂದು ಡಿಫ್ರೆಂಟ್ ಟೈಪ್ ಆಫ್. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದೆಲ್ಲ? ರಾತ್ರಿ ಯೂಶಲಿ ಮುಟ್ಟಿ ಪೂಜೆ ಮುಗಿದ ನಂತರ ಒಂದು 10 ಗಂಟೆಗೆಲ್ಲ ಮಹಾಪೂಜೆ ಮುಗೀತದೆ. ಅದರ ನಂತರ ಉತ್ಸವ ಆಗಿದೆ ಎಲ್ಲ ಮುಗಿದಾಗ 1 ಗಂಟೆಗೆಲ್ಲ ಮುಗೀತದೆ. ಇವತ್ತು ಶಿವರಾತ್ರಿ ಅಲ್ವಾ, ನಾಳೆ ಪೂಜೆ ಎಲ್ಲ ಮಹಾಪೂಜೆ ಆಗಿ ಅನ್ನ ಸಂತರ್ಪಣೆ. ನೀವು ಎಷ್ಟು ವರ್ಷದಿಂದ ನಮ್ಮ ಫ್ಯಾಮಿಲಿಗೆ ಬಂದು 30 years ಆಲ್ಮೋಸ್ಟ್. ನನ್ನ ತಂದೆ ಅವರು ಒಂದು 53 ವರ್ಷ ನೋಡಿ ಬಂದಿದ್ದಾರೆ. ಅದ್ರ ಮೇಲೆ ನಾನು 2017 ಇಂದ ನಾನು ನೋಡಿದ್ದೆ. ಮತ್ತೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಈ ದೇವಸ್ಥಾನದ ಬಗ್ಗೆ? ಈಗ ಕೆಲವು ದೇವಸ್ಥಾನದಲ್ಲಿ ಕಾರಣಿಕ ಅಂದ್ರೆ ನಾವು ಬೇಡಿದ ತಕ್ಷಣ 1 2 ದಿನ 3 ದಿನದಲ್ಲಿ ಆಗುತ್ತೆ, 1 ತಿಂಗಳಲ್ಲಿ ಆಗುತ್ತೆ. ಆತರ ಏನಾದ್ರೂ ಇಲ್ಲಿ ನಮ್ಗೆ ಭಕ್ತರ ವಿಷಯ ಕೇಳಿದೇನೆ ಬಿಟ್ರೆ ನಮ್ಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಬೋದು ನಾನು. ಅಂದ್ರೆ ನಿಮಗೆ ಹೇಗೆ ಪರ್ಸನಲ್? ಈಗ ಒಂದು ನಮ್ಮ ಪೂಜೆಗೆ ನಮ್ದೊಂದು ದೇವಸ್ಥಾನದ ಶಿಲಾ ಮುಹೂರ್ತ ಆಗ್ತಾ ಇದ್ದ ದಿವಸ ನಮ್ಮ ದೇವಸ್ಥಾನದಲ್ಲಿ ಕೆಲಸ ಮಾಡೋ ಒಂದು ಹೆಂಗಸಿ ಹಾವು ಕಚ್ತದೆ. ಅವರ ಪ್ರಕಾರ ನಾಗರ ಹಾವು ಕಚ್ಚಿದ್ದು. ಊರವರೆಲ್ಲ ಓಡ್ತಾರೆ. ಇಲ್ಲಿ ದೇವಸ್ಥಾನ ಖಾಲಿ, 4-8 ಜನ ಬಿಟ್ಟರು, ನಾನು 2 ಮನೆ ಹೆಂಡತಿ ಬಿಟ್ಟರೆ ಬೇರೆ ಯಾರಿಲ್ಲ. ನಮ್ಮ ಡಾಕ್ಟರ್ ಪ್ರಭಾಕರ್ ಭಟ್ರು ಬಂದಿದ್ರು ಕಲ್ಲಾಡಿಗೆ. ಅವರು ನೋಡಿ ಅಯ್ಯೋ ಡಾಕ್ಟ್ರೆ ಇದೆ ಅಂತ ನಾವು ಈಶ್ವರನ ಕೆಲಸ ಮಾಡುದು, ಈಶ್ವರನ ಗಣಗಳು ನಮ್ಮ ಜನರಿಗೆ ಇದು ಒಂದು ಏನೋ ಒಂದು ಸರಿ ತೋರ್ಲಿಲ್ಲ ಅಲ್ವಾ. ಅದೆಲ್ಲ ಒಂದು ನೋಟಿಸ್ ಮಾಡಿದ್ರಲ್ಲ ಅಂತ ಗೊತ್ತಿಲ್ಲ. ಗರ್ಭಗುಡಿ ಕಿಟಕಿ ಉಂಟು, ನೀವು ಎಲ್ಲಿ ನೋಡ್ಲಿಕ್ಕಿಲ್ಲ. ಹಾಗೆ ನಾವು ಶಾಸ್ತ್ರ ಪ್ರಕಾರ ಕ್ರಮ ಪ್ರಕಾರ ಮಾಡಿದ್ದೇನೆ. ಅಷ್ಟಮಂಗಲದಲ್ಲಿ ಏನು ದೋಷ ಇಲ್ಲ, ಹಾಗೆ ಮೊದಲು ಹೇಗಿತ್ತು ಹಾಗೆ ಮಾಡಿದ್ದೇನೆ. ನಾನು ಆ ದಿವಸ ತುಂಬಾ ಜನ ಹೇಳ್ತಾರೆ, ಹೇಳಿದ್ರು ಈಶ್ವರನಿಗೆ ಪ್ರಾರ್ಥನೆ ಮಾಡಬಾರ್ದು, ಬೈಬೇಕು ಅಂತ. ಈಶ್ವರನ್ನು ಶುಡ್ ಟ್ರೀಟ್ ಹಿಮ್ ಲೈಕ್ ಎ ಫ್ರೆಂಡ್. ನನಗೆ ಬೇಸರದಲ್ಲಿ ಆ ಕಿಟಿಯ ಹತ್ರ ನಿಂತು ನನಗೆ ಸರಿ ಬೈದೆ, ನನಗೆ ಶುದ್ಧ ಉಂಟ ಅಂತ. ಮತ್ತೆ ಇವರೆಲ್ಲ ವಾಪಸ್ ಬಂದ್ರು. ಬಂದು ತಿಂತಾರೆ ದಿವಸದ ಹಾವಲ್ಲ ಅಂತ ಹೇಳಿದ್ರು. ಗೊತ್ತಾಯ್ತು ನಾಗರ ಹಾವಲ್ಲ ಆಗ್ತದೆ ನಮ್ಗೆ ಕಚ್ಚಿದ್ದು ಅಂತ. ಹಾಗೆ ಅಂತ ತುಂಬಾ ಇದೆ ಚಿಕ್ಕ ಚಿಕ್ಕದು. ಮತ್ತೆ ಅವ್ರು ಬಚಾವಾದ್ರು. ಹೌದು, ನಾಗರ ಹಾವು ವಿಷ ಹಾವು ಅಲ್ಲ ಅಂತ ಆಯ್ತು, ಏನೂ ಇಲ್ಲ. ಇದೊಂದು ನಮ್ಗೆ ಅಂದ್ರೆ ಹಳ್ಳಿ ಮೀಡಿಯಾ ಇಲ್ಲ ಅಂದ್ರೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಮೇ ಬಿ. ಆಕ್ಚುಲಿ ನಾವ್ ಇಷ್ಟ ಹತ್ರ ಇದೆ, ನಾನು ಮೂಲತಃ ಮರವಂತೆ ಅವ್ರೆ, ಬಟ್ ನನಗೆ ಗೊತ್ತಿಲ್ಲ ಈ ದೇವಸ್ಥಾನ. ನಾನು ತುಂಬಾ ಈ ಪ್ರತಿಷ್ಠೆ ಆಯ್ತು ದೇವಸ್ಥಾನದಲ್ಲಿ. 23ನೇ ತಾರೀಕಿಗೆ ಪ್ರತಿಷ್ಠೆ ಆಯ್ತು. 22ನೇ ತಾರೀಕಿಗೆ ಈಶ್ವರ ಹೊರಗೆ ಹೋಗ್ತಾನೆ. ಈಶ್ವರನ್ ಲಿಂಗ ಹೊರಗೆ ಇಟ್ಟು ಭಟ್ರು ಪೂಜೆ ಮಾಡುವಾಗ ಮಳೆ ಬೀಳಲಿಕ್ಕೆ ಶುರು ಆಗ್ತದೆ. ಈಶ್ವರನ ಲಿಂಗ ಒಳಗೆ ಹೋಗ್ತದೆ, ಮಳೆ ಗಂಟಿನ ಆಗ್ತದೆ, ದೇವಿಯನ್ನು ಒಳಗೆ ತಗೊಂಡು ಹೋಗ್ತೇವೆ. ಅವಾಗ ಒಂದು ರೀತಿ ಎಂತದ್ದು ಸಿಡಿಲು ಮಿಂಚು ಎಲ್ಲ ಶುರು ಆಗ್ತದೆ. ಇದೇ ತಾಯಿಯ? ಹೌದು, ಮಹಿಷಮರ್ದಿನಿ ಒಳಗೆ ಹೋಗುವಾಗ
ಆ, ಮತ್ತೆ ಇದು ಹೊಸ ಮಣ್ಣು ನೀವು ನೋಡಿರ್ಬೋದು, ಇಷ್ಟು ಎತ್ತರ ಏರ್ಸಿದೆ ಒಂದು 3-3.5 ಫೀಟ್ ಮಣ್ಣು ಏರ್ಸಿದೆ. ಮಣ್ಣೆಲ್ಲ ಒಂದು ಕೆಸರಿನಾಗೆ ಆಗ್ತದೆ. ಹಾಗೆ ನನ್ಗೊಂಚೂರು ಮಂಡಾಳ ಆಯ್ತು. ಮತ್ತೆ ಬಂದು ರಾತ್ರಿ 2:30 ಬಂದಿದೆ ಆ ದಿವಸ. ರೂಮಿಗೆ ಹೋಗುವಾಗ ವಾಪಸ್ ಬಂದು ಹೀಗೆ ಭಜನೆ ಎಲ್ಲ ಆಗ್ತಾ ಇತ್ತು. ಭಜನೆ ಮಂಗಳ ಆಗುವಾಗ ಏನೋ ಭಟ್ರು ಪ್ರಾರ್ಥನೆ ಮಾಡಿದ್ರು, ಮಳೆ ನಿಲ್ತಾ ಇಲ್ಲ. ಹಾಗೆ ನನ್ನದೇ ನೀರು ಬಂತು. 5 ಮಿನಿಟಲ್ಲಿ ಮಳೆ ನಿಂತಿದೆ. ಅದ್ರ ಮೇಲೆ ಮಳೆ ಬಂದದ್ದು ಪ್ರತಿಷ್ಠೆ ಎಲ್ಲ ಕೆಲಸ ಆಗಿ 26ನೇ ತಾರೀಕಿಗೆ ನಾವು ಈ ಊರು ಬಿಟ್ಟ ನಂತರ ಈ ದೇವಸ್ಥಾನದ ಸುತ್ತ ಕಾಲಿ 1/2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮಳೆ ಬಿದ್ದಿದೆ. ಇಲ್ಲಿ ಬೀಳಿಲ್ಲ, ಇಲ್ಲಿ 10 ಕಿಲೋಮೀಟರ್ ರೇಡಿಯಸ್ ಮಳೆ ಬರಲಿಲ್ಲ. ಆ ವರ್ಷ ಮಳೆ ಬಂದದ್ದು ಲೇಟ್. ಮೇ ತಿಂಗಳಲ್ಲಿ ಮಳೆ ಶುರುವಾಗಿರಲಿಲ್ಲ. ಮೇ 22ಕ್ಕೆ 23ಕ್ಕೆ ಪ್ರತಿಷ್ಠೆ ಆಗುತ್ತೆ, 24 ಸಂಗತಿ. ಆ ವರ್ಷ ಮಳೆ ಶುರುವಾಗುವಾಗ ಜೂನ್ 15 ದಾಟಿದೆ. ಹಾಗೆ ಒಂದೊಂದು ಸಣ್ಣ ಸಣ್ಣ ಸುಮಾರಾಗಿದೆ. ಮತ್ತೆ ನಾನು ಕಲೆಕ್ಟ್ ಮಾಡ್ತಾ ಹೋದ್ರೆ ತುಂಬಾ ಇದೆ ಈ ತರ. ಇದು ಸದ್ಯಕ್ಕೆ ಆಗತ್ತೆ. ಹಾಗೆ ದೇವಿ ಆಕ್ಚುಲಿ ಮೈಸೂರಿನ ಮೊದಲಿಗೆ ಇಲ್ಲಿ ಮತ್ತೆ ಪ್ರತಿಷ್ಠಾಪನೆ ಕೆರೆಯಲ್ಲಿತ್ತು ದೇವಿ. ಇದು ಆಕ್ಚುಲಿ ಮೈಸೂರಿನ ಒಂದು 8-10ನೇ ಸೆಂಚುರಿ ದೇವಸ್ಥಾನ ಮೂರ್ತಿ. ಈ ಮೂರ್ತಿ ಧರ್ಮಸ್ಥಳ ಮ್ಯೂಸಿಯಂ ಕೊಟ್ಟಿತ್ತು ನಾವು. ಅಲ್ಲಿಂದ ಮತ್ತೆ ಅವರು ಕೊಡ್ಲಿಲ್ಲ, ಮತ್ತೆ ನಾವು ಬೇರೆ ಮಾಡಿ ಪ್ರತಿಷ್ಠೆ ಮಾಡಿ ಅದಲ್ಲೇ ಇದೆ ಈಗ. ಹಾಗೆ ಥ್ಯಾಂಕ್ ಯು. ಹಾಗೆ ಒಳಗಡೆ ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬರಬೇಕಾದ್ರೆ ನನಗೊಂದು ಅಚ್ಚರಿ ಕಾದಿತ್ತು. ಅದೇನಂತಂದರೆ ದೇವಸ್ಥಾನಕ್ಕೆ ಹಾಕಿದ್ದಂತಹ ಚಪ್ರ ಇದು ನನಗೆ ಬಹಳ ವಿಶೇಷವಾಗಿ ಕಂಡಿತು. ನಾನು ಈ ಥರ ಚಪ್ರನ ಎಲ್ಲೂ ಸಹ ನೋಡಿರಲಿಲ್ಲ. ಹಾಗಾಗಿ ನಾನು ಈ ಚಪ್ರದ ಬಗ್ಗೆನ ಅಲ್ಲಿ ಒಬ್ಬರು ಮುಖ್ಯಸ್ಥರ ತಮ್ಮನ ಹತ್ರ ಕೇಳಿದೆ. ಅವರು ಇನ್ನೊಬ್ಬರನ್ನು ನನಗೆ ಪರಿಚಯ ಮಾಡಿಕೊಟ್ರು. ಬಹಳ ಸುಂದರವಾಗಿ ಅವರು ಕೂಡ ಈ ಚಪ್ರದ ವಿಶೇಷತೆಗಳನ್ನು ನಮಗೆ ತಿಳಿಸ್ಕೊಟ್ರು. ಹಾಗಾದರೆ ಇನ್ಯಾಕೆ ತಡ, ನೀವು ಕೂಡ ಈ ಚಪ್ರದ ವಿಶೇಷತೆಗಳನ್ನು ತಿಳ್ಕೊಳ್ಳಿ ಬನ್ನಿ. ನಾವಿಲ್ಲಿ ನೋಡ್ತಿರುವಂತಹ ವಿಶೇಷವಾದ ಒಂದು ಚಪ್ರ ನಾನು ಸ್ಟಾರ್ಟಿಂಗ್ ಬಂದಾಗ್ಲೇ ನೋಡಿದೆ. ಎಲ್ಲ ಕಡೆ ಈ ಚಪ್ರ ಹಾಕಿದ್ರು, ಬಟ್ ನಾನು ಈ ತರ ಚಪ್ರನ ಯಾವ ದೇವಸ್ಥಾನದಲ್ಲಿ ನೋಡ್ಲಿಲ್ಲ. ಆದ್ರೂ ನನಗೆ ಒಂದು ಚಿಕ್ಕದಾದ ಒಂದು ಕ್ವಶನ್ ಬಂತು, ಇದೇನ್ ವಿಶೇಷತೆ ಇರ್ಬೋದು ಅಂತ. ಈ ಚಪ್ರಕ್ಕೆ ಇದ್ರದ್ದೇ ಆದ ಒಂದು ಇತಿಹಾಸ ಇದೆ. ಈ ಒಂದು ಟೆಂಪಲ್ ಇದು ಒಂದು 10 ಶತಮಾನಗಳಷ್ಟು ಓಲ್ಡ್ ಟೆಂಪಲ್. ಓಕೆ, ಈ ಮೊದ್ಲಿಂದನು ಈಗ ಓಲ್ಡ್ ಟೆಂಪಲ್ ಇರುವಾಗ್ಲೂ ಈ ಚಪ್ಪರ ಇದೇ ರೀತಿಯಾಗಿ ಬರ್ಬೇಕಿತ್ತದು. ಈ ಚಪ್ಪರವನ್ನು ಶಿವರಾತ್ರಿಯ ಪ್ರಯುಕ್ತ ಇಲ್ಲಿನ ಲೋಕಲ್ಸ್ ಮರಾಠಿಗಳು ಅದರ ಒಂದು ಹರಕೆಯ ಪ್ರಯುಕ್ತ, ಓಕೆ, ಹರಕೆಯ ಪ್ರಯುಕ್ತ ಈ ಚಪ್ಪರವನ್ನು ಇದೇ ಒಂದು ಆಯದಲ್ಲಿ ಇದೇ ಒಂದು ಸುತ್ತುಪೋಳಿಯಲ್ಲಿ ಯಾವ ರೀತಿ ಬರ್ತದೆ ಇದೇ ರೀತಿಯಲ್ಲಿ ಅದನ್ನು ಈ ಒಂದು ಚಪ್ರವನ್ನು ಮಾಡ್ತಾರೆ ಶಿವರಾತ್ರಿ ಪ್ರಯುಕ್ತ. ಅದನ್ನು ನೀವು ಒಂದು 50 ವರ್ಷದ ಹಿಂದಿರ್ಬೋದು ಅಥವಾ ಮುಂದಿನ ದಿವಸಗಳಿರ್ಬೋದು, ಈ ಚಪ್ರ ಇದೇ ರೀತಿಯಲ್ಲಿ ಇರ್ತದೆ. ಇದೇ ಆಯಕಟ್ಟು ಇದೇ ರೀತಿಯಲ್ಲಿ ಈ ಚಪ್ರಗಳನ್ನು ಇದೇ ಮರದ ಎಲೆಗಳನ್ನು ಯೂಸ್ ಮಾಡ್ಬಿಟ್ಟು ಇದೇ ಕಂಬಗಳನ್ನು ಯೂಸ್ ಮಾಡ್ಬಿಟ್ಟು ಅದನ್ನ ಮಾಡ್ತಾರೆ. ಆಕ್ಚುಲಿ ಇದಂತ ಇಂತ ಒಂದು ಚಪ್ರಗಳನ್ನು ನಿಮ್ಗೆಲ್ಲೂ ಒಂದು ಎಲೆ ಯಾವುದು? ಇದು ನಮ್ಮ ಒಂದು ಆಸುಪಾಸಿನಲ್ಲಿ ಸಿಗುವಂತ ಒಂದು ಕಾಡಿನಲ್ಲಿ ಸಿಗುವಂತ ಒಂದು ನೇಮಾರ್ ಅಂತ ಮರ ಅಂತ ಹೇಳ್ತೀವಿ. ಆ ನೇಮಾರ್ ಮರದ ಎಲೆಗಳನ್ನು ಇದನ್ನ ಕಟ್ ಮಾಡ್ಬಿಟ್ಟು ಇದನ್ನ ಈ ತರದಲ್ಲಿ ಇದ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಚಪ್ರ ಮಾಡ್ತಾರೆ. ಪ್ರತಿ ವರ್ಷ ಅದೇ ಜನಾಂಗದವ್ರು ಅದೇ ಪ್ರತಿ ವರ್ಷ ಅದೊಂದು ಹರಕೆ ರೂಪದಲ್ಲಿ ಮಾಡುವಂತದ್ದು. ಶಾಮಿಯಾನ ಹಾಕ್ಲಿಕ್ಕೆ ಆಗಲ್ಲ ಇಲ್ಲ, ಈ ಪ್ರದೇಶದಲ್ಲಿ ಶಾಮಿಯಾನ ಹಾಕುದಿಲ್ಲ. ಈ ಪ್ರದೇಶದಲ್ಲಿ ಎಷ್ಟು ಬಂದಿದೆ ಈ ಆಯಕಟ್ಟಲ್ಲಿ ಶಾಮಿಯಾನ ಹಾಕ್ಲಿಕ್ಕೆ ಆಗುದಿಲ್ಲ. ಇದರಿಂದ ಆಚೆಗೆ ಶಿವರಾತ್ರಿ ಪ್ರಯುಕ್ತ ಶಾಮಿಯಾನ ಹಾಕ್ಬಹುದು. ಇದೇ ಚಪ್ರ ಅಂತ ಹೇಳಿದ್ರೆ ಬೇರೆ ಏನಾದ್ರು ಒಂದು ದೇವಸ್ಥಾನದ ಒಂದು ಬೇರೆ ಯಾವುದೇ ಒಂದು ಇದರಲ್ಲಿ ಸಿಚುವೇಶನ್ ಅಲ್ಲಿ ಅಂದ್ರೆ ಬೇರೆ ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ಈ ಶಾಮಿಯಾನಗಳಲ್ಲಿ ಇದ್ರಲ್ಲ. ಬಟ್ ಶಿವರಾತ್ರಿ ದಿವಸ ಮಾತ್ರ ಇದೇ ಚಪ್ರ, ಇದು ಶಿವರಾತ್ರಿ ದಿವಸ ಮಾತ್ರ ಇದೇ ಎಲೆನ ಯೂಸ್ ಮಾಡಿ. ಇದೇ ಎಲೆ ಶಿವರಾತ್ರಿ ದಿವಸ ಇದೇ ಎಲೆ ಇದೇ ಮರದ ಎಲೆ. ಆ ಜನಾಂಗದವ್ರು ಇದಾರೆ. ಹೌದೌದು, ಇವರೇ ಮಾಡುದು. ಎಷ್ಟು ವರ್ಷಗಳಿಂದ ಮಾಡ್ತಾ ಬರುದು ಇವರೇ. ಎಂತೆಲ್ಲ ಪ್ರೋಗ್ರಾಮ್ ಇದೆ ಇವತ್ತು ರಾತ್ರಿ? ನಮ್ದು ಇದಿರ್ತದೆ. ಈಗ ಮುಟ್ಟಿ ಪೂಜಾ ಒಂದು 9 ಗಂಟೆವರೆಗೆ ಮುಟ್ಟಿ ಪೂಜಾ ನಡೀತದೆ ರಾತ್ರಿ 9. ಹೌದೌದು. ಆಮೇಲೆ ನಮ್ದು ಇದಿರ್ತದೆ, ದೀಪೋತ್ಸವ ಇರ್ತದೆ. ದೀಪೋತ್ಸವ ಆದ್ಮೇಲೆ ಬಲಿ. ಆಮೇಲೆ ಇಲ್ಲಿಯ ಜನಾಂಗದವರದ ಒಂದು ಸ್ಪೆಷಲ್ ಆದ ಒಂದು ಇದಿದೆ, ಅವ್ರದ್ದು ಒಂದು ಹರಕೆ ಇದೆ. ಅದು ಒಂದು ಸ್ಪೆಷಲ್ ಡಿಫರೆಂಟ್ ನೃತ್ಯ ಅದು. ಆಕ್ಚುಲಿ ಮರಾಠಿ ಅವರದ್ದು ಅವ್ರದ್ದು ಆ ಒಂದು ನೃತ್ಯ ಇದೆಯಲ್ಲ, ನೀವು ಬರ್ಬೇಕು. ಅದ್ರ ಬಗ್ಗೆ ನಂದೊಂದು ರಿಕ್ವೆಸ್ಟ್, ಅದು ನೀವು ನೋಡಿದ್ರೆ ಈ ಒಂದು ಸಾಂಸ್ಕೃತಿಕವಾದ ಒಂದು
ಇದಿದೆಯಲ್ಲ, ನೃತ್ಯ ಇದೆಯಲ್ಲ, ಅದು ನಿಮಗೆ ಸಿಕ್ಕುದಿಲ್ಲ. ಆ ತರ. ಇದು ಒಂದು ಡಿಫರೆಂಟ್ ಆಕ್ಚುಲಿ. ಅವರ ಒಂದು ಆ ಒಂದು ಇದಿರ್ಬೋದು, ಯಾವ್ದಂದ್ರೆ ನಾನು ಮ್ಯೂಸಿಕ್ ಅಂತ ಹೇಳಲಿಕ್ಕೆ ಇಷ್ಟಪಡುದಿಲ್ಲ. ಅವರು ಒಂದು ಇದು ಯೂಸ್ ಮಾಡ್ತಾರೆ, ಏನಂತ ಹೇಳ್ತಾರೆ ಅದಕ್ಕೆ, ಅವರೊಂದು ಯೂಸ್ ಮಾಡ್ತಾರೆ. ಅದ್ರಲ್ಲಿ ಬರುವಂತ ಒಂದು ಇದಿದೆಯಲ್ಲ, ಯಾವ್ದಂದ್ರೆ ಸೌಂಡ್ ಇದೆಯಲ್ಲ, ಅದೇನಂದ್ರೆ ಶಿವನಿಗೆ ಬಹಳವಾದ ಒಂದು ಪ್ರೀತಿ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲ, ಈ ಜನಾಂಗದವರೇ ಪ್ರೀತಿ ಹೌದು, ಇರ್ಬೋದು. ಹೌದು. ಯಾಕಂದ್ರೆ ಅವ್ರು ಅಷ್ಟೊಂದು ಹತ್ರ ಆಗಿದ್ದಾರೆ ಅಂದ್ರೆ ಏನಾದ್ರೂ ಒಂದು ಕಾರಣ ಇದ್ರೆ ಮಾತ್ರ ಅಲ್ಲ. ಹೌದೌದು. ಹಾಗೆ. ಅಂದ್ರೆ ಅವ್ರದ್ದು ಅದು ಶಿವನಿಗೆ ಬಹಳವಾದ ಪ್ರಿಯ. ಅಂದ್ರೆ ಅದು ಈವನ್ ಇದ್ರಲ್ಲಿ ಇದೆಯಲ್ಲ, ನಾವು ಅಷ್ಟಮಂಗಲ ಪ್ರಶ್ನೆ ಮಾಡಿದಾಗ್ಲೂ ಅಂದ್ರೆ ಆ ಒಂದು ಇದು ಅವರೊಂದು ಇದು ಯೂಸ್ ಮಾಡ್ತಾರಲ್ಲ, ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರಲ್ಲ, ಆ ಇನ್ಸ್ಟ್ರೂಮೆಂಟಿನ ಇದಿದೆಯಲ್ಲ, ಶಬ್ದ ಏನ್ ಬರ್ತದೆ ಅಥವಾ ಏನಾದ್ರು ಇದು ಬರ್ತದೆ, ಅದು ಶಿವನಿಗೆ ಮಹಾಲಿಂಗೇಶ್ವರನಿಗೆ ಬಹಳ ಇಷ್ಟ ಮಹಾಲಿಂಗೇಶ್ವರನಿಗೆ. ಅದೊಂದು ರಾತ್ರಿಯಲ್ಲಿ ಆ ಬಲಿಪೂಜೆ ಆಗುವಾಗ ಬರುವಂತ ಒಂದು ಅವ್ರದ್ದೊಂದು ಇದಿದೆಯಲ್ಲ, ಅದು ಮಾತ್ರ ನೋಡ್ಲೇಬೇಕಾದ್ರೆ ಅದು ಬಹಳ ಡಿಫರೆಂಟ್. ಅದೊಂದು ವೆರಿ ಡಿಫರೆಂಟ್. ಅಲ್ಲ, ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೇಳಿದ್ರೆ ನಿಮ್ಮ ಹೆಸರು? ನನ್ನ ಹೆಸರು ಅರ್ಜುನ್ ಶೆಟ್ಟಿ. ನೀವು ಇಲ್ಲಿ? ನಾನು ರಾಜಮೋಹನ್ ಶೆಟ್ರ ತಮ್ಮ. ನಾನು ಮುತ್ತೇಶ್ವರ. ಅವ್ರನ್ನ ಮಾತಾಡ್ಸಿದ್ವಿ, ಅವ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರು, ನೀವು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರು. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಮರಾಠಿ ಜನಾಂಗದವರ ಈ ವಿಶೇಷ ಹರಕೆಯು ತುಂಬಾ ಗಮನೀಯ ಅಂತ ಹೇಳ್ಬೋದು. ಏನಕ್ಕಂತಂದರೆ ಇದನ್ನು ನಾವು ಯಾವುದೇ ಬೇರೆ ದೇವಸ್ಥಾನಗಳಲ್ಲಿ ನೋಡಲು ಸಾಧ್ಯನೇ ಇಲ್ಲ. ಹೌದು, ನೀವು ಕೂಡ ನೋಡಿ, ಇಡೀ ದೇವಸ್ಥಾನದ ಸುತ್ತ ಇದನ್ನು ಹಾಕಿದ್ದಾರೆ. ಹಾಗೆ ಇಲ್ಲಿಯ ದರ್ಶನವನ್ನು ಮಾಡಿ ನಾವು ಖಾಲಿ ದರ್ಶನ ಮಾಡಿ ದೇವರಿಗೆ ಹೂ ಹಾಕಿ ಇಲ್ಲಿಂದ ಹೊರಟು ಬಿಡ್ತೇವೆ. ಆದರೆ ಇಲ್ಲಿ ಕಾಣದ ಕೈಗಳ ಕೆಲಸ ಇನ್ನೆಷ್ಟೋ ಇರುತ್ತೆ. ಅವ್ರ ಮಾತುಗಳನ್ನು ಕೇಳೋಣ ಬನ್ನಿ. ಒಂದು ವಾರ ಆಯ್ತು ಮೇಡಮ್ ಇಲ್ಲಿ ಕೆಲಸ ಮಾಡೋ ಸೇವೆ ಭಾರಿ ಖುಷಿಯಿಂದ ನಾವು ಇಲ್ಲಿ ಸೇವೆ ಮಾಡ್ತಿರ್ತೀವಿ. ಅಂದರೆ ಇವತ್ತು ನಮ್ಮ ಊರಿನವರ ಪೂಜೆ ಸಂಜೆಗೆ ಇಲ್ಲಿಗೆ ಹೊರಗಿನವರದ್ದು, ಈಗ ಸಂಜೆ ನಮ್ಮದು ಪೂಜೆ. ಒಂದು ವಾರ ಆಯ್ತು ಮೇಡಮ್, ಒಂದು ವಾರ ಆಯ್ತು ಅವ್ರು ಸೇವೆ ಮಾಡ್ತೀವಿ. ಇಲ್ಲಿ ಇಷ್ಟು ಮಾತ್ರ ಅಲ್ಲದೆ ಇನ್ನು ವಿಶೇಷವಾಗಿರೋದಂತಂದರೆ ರಾತ್ರಿಯಲ್ಲಿ ಈ ಮರಾಠಿ ಜನಾಂಗದವರ ಒಂದು ಜಾನಪದ ನೃತ್ಯನ ಇಲ್ಲಿ ಮಾಡಲಾಗುತ್ತೆ. ನೀವು ಕೂಡ ನೋಡಿ. ನೋಡಿದ್ರಲ್ಲ, ಎಷ್ಟು ವಿಶೇಷತೆಗಳನ್ನು ಹೊಂದಿರುವಂತಹ ದೇವಸ್ಥಾನ ಇದು. ನೀವು ಕೂಡ ಈ ದೇವಸ್ಥಾನಕ್ಕೆ ಖಂಡಿತವಾಗಿಯೂ ಬನ್ನಿ. ಹಾಗೆ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ. ನನ್ನ ಹತ್ರ ಎಷ್ಟಾಗತ್ತೆ ಅಷ್ಟು ನಾನು ಈ ವಿಡಿಯೋದಲ್ಲಿ ಪುರಾಣ ಕಥೆಯನ್ನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು.